ಹಲೋ ಸ್ನೇಹಿತರೆ, ಭದ್ರಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಂಕಷ್ಟಹರ ಚತುರ್ಥಿಯು ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸೂಚಿಸುತ್ತದೆ. ಸಂಕಷ್ಟಹರ ಎಂದರೆ ಸಂಕಟಗಳನ್ನು ನಿವಾರಿಸುವುದು ಎಂದು ಅರ್ಥ. ಗಣೇಶನನ್ನು ಆರಾಧಿಸಲು ಈ ವ್ರತವು ಅತ್ಯಂತ ಪವಿತ್ರ ಮತ್ತು ಪ್ರಮುಖವಾದದ್ದಾಗಿದೆ. ಪುರಾಣಗಳ ಪ್ರಕಾರ ಈ ವ್ರತವನ್ನು ಆಚರಿಸುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಸಂಕಷ್ಟಗಳು ಮತ್ತು ಆಪತ್ತುಗಳು ದೂರವಾಗುತ್ತವೆ. ಸಾಮಾನ್ಯವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ದೊಡ್ಡ ಗೊಂದಲವಿದೆ. ಭಾದ್ರಪದ ಮಾಸದಲ್ಲಿ ಬರುವ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಬೇಡಿ. ನೋಡಿದರೆ ಅಪವಾದ ಬರುತ್ತದೆ, ಕಳ್ಳತನದ ಆರೋಪ ಬರುತ್ತದೆ ಎಂದು ನಮ್ಮ ಹಿರಿಯರು ಎಚ್ಚರಿಸುತ್ತಾರೆ. ಆದರೆ ಪ್ರತಿ ತಿಂಗಳು ಬರುವ ಈ ಸಂಕಷ್ಟಹರ ಚತುರ್ಥಿ ಎಂದು ಮಾತ್ರ ಚಂದ್ರನನ್ನು ನೋಡದಿದ್ದರೆ, ಚಂದ್ರನಿಗೆ ಅರ್ಜಿಯ ಬಿಡದಿದ್ದರೆ ನಮ್ಮ ಉಪವಾಸವೇ ಪೂರ್ಣವಾಗುವುದಿಲ್ಲ. ಒಂದೇ ಚಂದ್ರ ಒಂದೇ ಗಣೇಶ, ಆದರೂ ಏಕೆ ಈ ವಿಚಿತ್ರ ನಿಯಮ? ಈ ಪ್ರಶ್ನೆಗೆ ಉತ್ತರ ಸಿಗುವುದು ಒಂದು ರೋಚಕವಾದ ಪೌರಾಣಿಕ ಕಥೆಯಲ್ಲಿ ಸಿಗುತ್ತದೆ. ಗಣೇಶನು ಚಂದ್ರನಿಗೆ ಶಾಪ ನೀಡಿದ್ದು ಏಕೆ ಮತ್ತು ನಂತರ ವರ ನೀಡಿದ್ದು ಹೇಗೆ ಎಂಬ ಸಂಪೂರ್ಣ ಕಥೆಯನ್ನು ಈಗ ತಿಳಿಯೋಣ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಗಣೇಶ ಅಥವಾ ನಿಮಗೆ ಇಷ್ಟವಾದ ದೇವರ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಒಂದಾನೊಂದು ಕಾಲದಲ್ಲಿ ಸಂಪತ್ತಿನ ದೇವನಾದ ಕುಬೇರನು ಅಲಕಾಪುರಿ ಎಂಬ ತನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದನು. ಆ ಊರು ಸ್ವರ್ಗಕ್ಕಿಂತಲೂ ಸುಂದರವಾಗಿತ್ತು. ಅಲ್ಲಿ ಎಲ್ಲಿ ನೋಡಿದರೂ ಬಂಗಾರ ಮತ್ತು ರತ್ನಗಳೇ ತುಂಬಿದ್ದವು. ಕುಬೇರನ ಹತ್ತಿರ ಇಲ್ಲದ ವಸ್ತುವೇ ಇರಲಿಲ್ಲ. ಹೀಗಾಗಿ ಅವನಿಗೆ ನಾನೇ ಈ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಎಂಬ ಭಾವನೆ ಇತ್ತು. ದಿನ ಕಳೆದಂತೆ ಕುಬೇರನಿಗೆ ತನ್ನ ಸಂಪತ್ತಿನ ಬಗ್ಗೆ ವಿಪರೀತವಾದ ಗರ್ವ ಬಂದುಬಿಟ್ಟಿತು. ಆಗ ಅವನಿಗೆ ಒಂದು ಯೋಚನೆ ಕಾಡತೊಡಗಿತು. ನನ್ನ ಹತ್ತಿರ ಇಷ್ಟೆಲ್ಲ ಸಂಪತ್ತಿದೆ, ಆದರೆ ಇದನ್ನು ನೋಡಿ ಯಾರೂ ಹೊಗಳುತ್ತಿಲ್ಲವಲ್ಲ. ಯಾರಾದರೂ ಬಂದು ನನ್ನ ಶ್ರೀಮಂತಿಕೆಯನ್ನು ನೋಡಿ ಆಶ್ಚರ್ಯ ಪಡಬೇಕು, ಬಾಯಿ ಮೇಲೆ ಬೆರಳಿಟ್ಟು ಕೊಂಡಾಡಬೇಕು. ಆಗಲೇ ಇದಕ್ಕೆ ಬೆಲೆ ಎಂದು ಯೋಚಿಸುತ್ತಾನೆ. ಆಗ ಅವನಿಗೆ ಭಗವಾನ್ ಶಿವನ ನೆನಪಾಯಿತು. ಶಿವನು ತುಂಬ ಸರಳವಾಗಿ ಬೂದಿ ಹಚ್ಚಿಕೊಂಡು ಕೈಲಾಸ ಪರ್ವತದಲ್ಲಿ ವಾಸಿಸುತ್ತಿದ್ದನು. ಕುಬೇರನು ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕಿದನು. ಆ ಶಿವನಿಗೆ ಐಷಾರಾಮಿ ಜೀವನದ ಬಗ್ಗೆ ಏನು ಗೊತ್ತು? ಅವನನ್ನು ನನ್ನ ಅರಮನೆಗೆ ಊಟಕ್ಕೆ ಕರೆಯುತ್ತೇನೆ. ನನ್ನ ಅರಮನೆಯ ವೈಭವವನ್ನು ನೋಡಿ ಶಿವನೇ ಬೆರಗಾಗಬೇಕು. ಆಗ ಜಗತ್ತಿನ ಒಡೆಯನೇ ಬೆರಗಾದ ಮೇಲೆ ನನ್ನ ಕೀರ್ತಿ ಲೋಕವನ್ನೆಲ್ಲ ಹರಡುತ್ತದೆ ಎಂದು ಯೋಚಿಸುತ್ತಾನೆ. ಹೀಗೆ ನಿರ್ಧಾರ ಮಾಡಿ ಕುಬೇರನು ತನ್ನ ಪುಷ್ಪಕ ವಿಮಾನದಲ್ಲಿ ಕೈಲಾಸಕ್ಕೆ ಹೊರಟನು. ಅವನ ಮನಸ್ಸಿನಲ್ಲಿ ಶಿವನ ಮೇಲೆ ಭಕ್ತಿ ಇರಲಿಲ್ಲ. ಬದಲಿಗೆ ಶಿವನ ಮುಂದೆ ತನ್ನ ಐಶ್ವರ್ಯದ ಮದವನ್ನು ಮತ್ತು ಶ್ರೀಮಂತಿಕೆಯನ್ನು ಪ್ರದರ್ಶಿಸಬೇಕೆಂಬ ಅಹಂಕಾರವೇ ತುಂಬಿತ್ತು. ಕುಬೇರನು ತನ್ನ ವಿಮಾನದಿಂದ ಇಳಿದು ಕೈಲಾಸದ ಒಳಗೆ ಬಂದನು. ಅಲ್ಲಿನ ಜಾಗ ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅಲ್ಲಿ ಅವನ ಅರಮನೆ ತರಹ ಚಿನ್ನದ ಗೋಡೆಗಳಾಗಲಿ ವಜ್ರದ ಕಂಬಗಳಾಗಲಿ ಇರಲಿಲ್ಲ. ಎಲ್ಲಿ ನೋಡಿದರೂ ಬರೀ ಮಂಜು ಮತ್ತು ಕಪ್ಪು ಬಂಡೆಗಳು ಮಾತ್ರ ಇದ್ದವು. ಅಂತಹ ವಿಪರೀತ ಚಳಿಯಲ್ಲಿ ಭಗವಾನ್ ಶಿವನು ಒಂದು ಸಾಧಾರಣ ಕಲ್ಲಿನ ಮೇಲೆ ಧ್ಯಾನ ಮಾಡುತ್ತಿದ್ದನು. ಪಕ್ಕದಲ್ಲಿ ಪಾರ್ವತಿ ದೇವಿ ಕೂಡ ತುಂಬ ಸರಳವಾಗಿ ಕುಳಿತಿದ್ದಳು. ಇದನ್ನು ನೋಡಿದ ಕುಬೇರನಿಗೆ ತನ್ನ ಬಗ್ಗೆ ತುಂಬ ಜಂಬವಂತು. ಅವನು ಮನಸ್ಸಿನಲ್ಲೇ ಹೀಗೆ ಅಂದುಕೊಂಡನು, ಇಡೀ ಜಗತ್ತನ್ನೇ ಕಾಪಾಡುವ ಶಿವನು ಇಷ್ಟು ಬಡತನದಲ್ಲಿ ಬದುಕುತ್ತಿದ್ದಾನಲ್ಲ, ಇವನಿಗೆ ಐಷಾರಾಮಿ ಜೀವನ ಅಂದರೆ ಏನು ಅಂತಾನೇ ಗೊತ್ತಿಲ್ಲ. ನನ್ನ ಅರಮನೆಯಲ್ಲಿ ಕಾಲಿನ ಕೆಳಗೆ ರತ್ನಗಳಿವೆ, ಆದರೆ ಇವನು ಇಲ್ಲಿ ಕಲ್ಲಿನ ಮೇಲೆ ಕೂತಿದ್ದಾನಲ್ಲ. ನನ್ನ ಶ್ರೀಮಂತಿಕೆಯನ್ನು ಇವನು ನೋಡಲೇಬೇಕು. ಆಗಲೇ ಇವನಿಗೆ ನನ್ನ ಬೆಲೆ ಏನೆಂದು ತಿಳಿಯುತ್ತದೆ. ಕುಬೇರನು ಶಿವನ ಹತ್ತಿರ ಬಂದು
ನಮಸ್ಕರಿಸಿ ಮುಖದಲ್ಲಿ ಸುಳ್ಳು ವಿನಯವನ್ನು ತಂದುಕೊಂಡು ಹೀಗೆ ಹೇಳುತ್ತಾನೆ. ಮಹಾದೇವ, ನಾನು ನನ್ನ ಅರಮನೆಯಲ್ಲಿ ಒಂದು ಅದ್ದೂರಿಯಾದ ಊಟವನ್ನು ಏರ್ಪಡಿಸುತ್ತಿದ್ದೇನೆ. ಅದು ಸಾಮಾನ್ಯವಾದ ಊಟವಲ್ಲ, ದೇವಲೋಕದಲ್ಲೇ ಸಿಗುವಂತಹ ಅತ್ಯಂತ ರುಚಿಯಾದ ಅಡುಗೆಗಳನ್ನು ಮಾಡಿಸುತ್ತಿದ್ದೇನೆ. ನೀವು ಮತ್ತು ಪಾರ್ವತಿ ದೇವಿ ದಯವಿಟ್ಟು ನನ್ನ ಅರಮನೆಗೆ ಬರಬೇಕು. ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನ್ನ ಹತ್ತಿರ ಇರುವ ಅಪಾರ ಸಂಪತ್ತನ್ನು ಆಶೀರ್ವದಿಸಬೇಕು ಎಂದು ಪ್ರಾರ್ಥಿಸುತ್ತಾನೆ. ಆದರೆ ಭಗವಾನ್ ಶಿವನು ಸರ್ವಜ್ಞ, ಅಂದರೆ ಎಲ್ಲವನ್ನೂ ಬಲ್ಲವನು. ಕುಬೇರನು ಎಷ್ಟೇ ವಿನಯದಿಂದ ಮಾತನಾಡಿದರೂ ಅವನ ಮನಸ್ಸಿನಲ್ಲಿರುವ ಅಹಂಕಾರ ಶಿವನಿಗೆ ಅರ್ಥವಾಯಿತು. ಇವನು ಭಕ್ತಿಯಿಂದ ನನ್ನನ್ನು ಕರೆಯುತ್ತಿಲ್ಲ, ಬದಲಿಗೆ ಇವನ ಸಿರಿವಂತಿಕೆಯನ್ನು ನನಗೆ ತೋರಿಸಲು ಕರೆಯುತ್ತಿದ್ದಾನೆ ಎಂಬುದು ಭಗವಾನ್ ಶಿವನಿಗೆ ತಕ್ಷಣ ತಿಳಿಯಿತು. ಆದರೂ ಶಿವನು ಕೋಪಿಸಿಕೊಳ್ಳದೆ ನಗುತ್ತಾ ಕುಬೇರನನ್ನು ನೋಡಿ ಶಾಂತವಾಗಿ ಹೇಳುತ್ತಾನೆ. ಕುಬೇರ, ನಾನೊಬ್ಬ ಯೋಗಿ. ನಾನು ಸದಾ ಧ್ಯಾನದಲ್ಲಿ ಇರುತ್ತೇನೆ. ನನಗೆ ಈ ರಾಜಭೋಗ ಐಷಾರಾಮಿ ಊಟಗಳೆಲ್ಲ ಬೇಡ. ನಾನು ಈ ಕೈಲಾಸ ಬಿಟ್ಟು ಎಲ್ಲಿಗೂ ಬರುವುದಿಲ್ಲ. ಆದರೆ ನಿನ್ನ ಆಸೆ ನೆರವೇರಬೇಕೆಂದರೆ ನನ್ನ ಬದಲಾಗಿ ನನ್ನ ಮಗನಾದ ಗಣೇಶನನ್ನು ಕರೆದುಕೊಂಡು ಹೋಗು ಎಂದು ಹೇಳುತ್ತಾರೆ. ಕುಬೇರನಿಗೆ ಶಿವನು ಬರುವುದಿಲ್ಲ ಎಂದಾಗ ಸ್ವಲ್ಪ ಬೇಸರವಾಯಿತು. ಆದರೂ ಸರಿ, ಗಣೇಶನಾದರೂ ಬಂದು ನನ್ನ ವೈಭವವನ್ನು ನೋಡಲಿ ಎಂದು ಸಮಾಧಾನ ಮಾಡಿಕೊಂಡನು. ಆಗ ಶಿವನು ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದನು. ನೋಡು ಕುಬೇರ, ಗಣೇಶ ನೋಡಲು ಚಿಕ್ಕ ಮಗುವಿನಂತೆಯೇ ಇದ್ದರೂ ಅವನಿಗೆ ಹಸಿವು ವಿಪರೀತ ಜಾಸ್ತಿ. ಅವನನ್ನು ಊಟದಲ್ಲಿ ತೃಪ್ತಿಪಡಿಸುವುದು ಅಷ್ಟು ಸುಲಭವಲ್ಲ ಎಂದು ಎಚ್ಚರಿಸಿದನು. ಇದನ್ನು ಕೇಳಿ ಕುಬೇರನು ಅಹಂಕಾರದಿಂದ ನಗುತ್ತಾ, ಪ್ರಭು, ಸಾವಿರಾರು ಜನರಿಗೆ ಊಟ ಹಾಕಬಲ್ಲ ಸಂಪತ್ತು ನನ್ನಲ್ಲಿದೆ. ಅಂದ ಮೇಲೆ ಈ ಒಬ್ಬ ಚಿಕ್ಕ ಬಾಲಕನ ಹಸಿವನ್ನು ತೀರಿಸುವುದು ನನಗೆ ದೊಡ್ಡ ವಿಷಯವೇ ಎಂದು ಹೇಳಿ ಗಣೇಶನನ್ನು ತನ್ನ ಅರಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಕುಬೇರನ ಅರಮನೆಯಲ್ಲಿ ಬಂಗಾರದ ತಟ್ಟೆಗಳು, ಬೆಳ್ಳಿಯ ಲೋಟಗಳು ಮತ್ತು ಪಂಚಭಕ್ಷ ಪರಮಾನ್ನಗಳು ಸಿದ್ಧವಾಗಿದ್ದವು. ಬಾಲಗಣೇಶನು ಊಟಕ್ಕೆ ಕುಳಿತನು. ಕುಬೇರನು ಕೆಲಸದವರಿಗೆ ಸನ್ನೆ ಮಾಡಿದ ಕೂಡಲೇ ಸೇವಕರು ಬಗೆ ಬಗೆಯ ಅಡುಗೆಗಳನ್ನು ತಂದು ಬಡಿಸಲು ಶುರು ಮಾಡಿದರು. ಗಣೇಶನಿಗೆ ತುಂಬ ಇಷ್ಟವಾದ ಬಗೆ ಬಗೆಯ ಲಾಡುಗಳು, ಮೋದಕಗಳು ಮತ್ತು ಸಿಹಿ ತಿಂಡಿಗಳನ್ನು ಬಡಿಸಿದರು. ಆಗ ಕುಬೇರನು ಪಕ್ಕದಲ್ಲೇ ನಿಂತು, ನೋಡು ಗಣೇಶ, ನಿನಗೆಷ್ಟು ಬೇಕೋ ಅಷ್ಟೂ ತಿನ್ನು, ಯಾವುದಕ್ಕೂ ಸಂಕೋಚ ಪಡಬೇಡ. ನನ್ನ ಅಡುಗೆ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಎಂದು ಜಂಬದಿಂದ ಹೇಳಿದನು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಗಣೇಶನು ಊಟ ಮಾಡಲು ಶುರು ಮಾಡಿದ ವೇಗವನ್ನು ನೋಡಿ ಅಲ್ಲಿದ್ದವರಿಗೆ ಕಣ್ಣುಗಳು ಕತ್ತಲಾದವು. ಸೇವಕರು ಬಡಿಸುವುದೇ ತಡ. ಕಣ್ಣು ಮುಚ್ಚಿ ಕಣ್ಣು ಬಿಡುವುದರೊಳಗೆ ತಟ್ಟೆಯಲ್ಲಿದ್ದ ಎಲ್ಲ ಊಟ ಮಾಯವಾಗುತ್ತಿತ್ತು. ಬಾಯಲ್ಲಿ ಹಾಕಿದ್ದು ಹೊಟ್ಟೆಗೆ ಹೋಗುತ್ತಿದ್ದಂತೆಯೇ ಇನ್ನೂ ಬೇಕು, ಇನ್ನೂ ಬೇಕು, ನನಗೆ ಹಸಿವಾಗುತ್ತಿದೆ, ಬೇಗ ತನ್ನಿ ಎಂದು ಜೋರಾಗಿ ಕೇಳುತ್ತಿದ್ದನು. ಕ್ಷಣಾರ್ಧದಲ್ಲಿ ಅಡುಗೆ ಮಾಡಿ ಇಟ್ಟಿದ್ದ ಸಾವಿರಾರು ಜನರ ಊಟವೆಲ್ಲ ಖಾಲಿಯಾಯಿತು. ಅಡುಗೆಯವರು ತಂದು ಸುಸ್ತಾದರೆ ಹೊರತು ಗಣೇಶನ ಹಸಿವು ಮಾತ್ರ ಕಡಿಮೆಯಾಗಲಿಲ್ಲ. ದೊಡ್ಡ ದೊಡ್ಡ ಪಾತ್ರಗಳೆಲ್ಲವೂ ಖಾಲಿಯಾಗಿ ಮಿನುಗುತ್ತಿದ್ದವು. ಸೇವಕರು ಭಯದಿಂದ ಓಡಿ ಬಂದು, ಪ್ರಭು, ಅಡುಗೆ ಮನೆಯಲ್ಲಿದ್ದ ಎಲ್ಲ ಅಡುಗೆಯೂ ಖಾಲಿಯಾಗಿದೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿ ಕುಬೇರನಿಗೆ ಬೆವರು ಅಂತಾಯಿತು. ಇದೇನಿದು, ಇವನು ಮಗುವೋ ಅಥವಾ ರಾಕ್ಷಸನೋ ಎಂದು ಗಾಬರಿ ಪಡತೊಡಗಿದನು. ಅರಮನೆಯಲ್ಲಿ ಮಾಡಿದ್ದ ಅಡುಗೆ ಎಲ್ಲ ಖಾಲಿಯಾಯಿತು. ಆದರೆ ಗಣೇಶನ ಹಸಿವು ಮಾತ್ರ ಸ್ವಲ್ಪವೂ ಕಡಿಮೆ ಆಗಲಿಲ್ಲ. ಹಸಿವಿನಿಂದ ಕಂಗಾಲಾದ ಗಣೇಶನು ತನ್ನ ಮುಂದಿದ್ದ ಬಂಗಾರದ ತಟ್ಟೆಯನ್ನು ಕೈಗೆತ್ತಿಕೊಂಡು ಕಟಕಟ ಎಂದು ಹಪ್ಪಳ ತಿಂದಂತೆ ಅಗಿದು ತಿನ್ನಲು ಪ್ರಾರಂಭಿಸಿದನು. ಇದನ್ನು ನೋಡಿ ಕುಬೇರನಿಗೆ ಆಶ್ಚರ್ಯವಾಯಿತು. ಅಷ್ಟೇ ಅಲ್ಲ, ಕೊನೆಗೆ ಗಣೇಶನು ಕುಬೇರನ ಕಡೆ ತಿರುಗಿ,
ನನಗೆ ಇನ್ನೂ ಹಸಿವಾಗುತ್ತಿದೆ. ಈಗ ನಾನು ನಿನ್ನನ್ನೇ ತಿನ್ನುತ್ತೇನೆ ಎಂದು ಬಾಯಿ ತೆರೆದು ಕುಬೇರನ ಹಿಂದೆ ಓಡಲು ಶುರು ಮಾಡಿದನು. ಭಯದಿಂದ ನಡುಗುತ್ತಿದ್ದ ಕುಬೇರನು ತನ್ನ ಪ್ರಾಣ ಉಳಿಸಿಕೊಳ್ಳಲು ಕೈಲಾಸಕ್ಕೆ ಓಡಿ ಹೋದನು. ಅಲ್ಲಿ ಶಿವನ ಪಾದಕ್ಕೆ ಬಿದ್ದು, ಪ್ರಭು, ನನ್ನನ್ನು ರಕ್ಷಿಸಿ. ನನ್ನ ಸಂಪತ್ತೆಲ್ಲವೂ ಗಣೇಶನ ಹಸಿವಿನ ಮುಂದೆ ಏನೂ ಅಲ್ಲದಂತೆ ಆಯಿತು. ನನ್ನ ಅಹಂಕಾರ ಮುರಿಯಿತು ಎಂದು ಅಳುತ್ತಾ ಬೇಡಿಕೊಂಡನು. ಆಗ ಶಿವನು ಮುಗುಳ್ನಗುತ್ತಾ ಒಂದು ಇಡೀ ಅವಲಕ್ಕಿಯನ್ನು ಕುಬೇರನ ಕೈಗೆ ಕೊಟ್ಟನು. ಕುಬೇರ, ಊಟ ಹಾಕುವಾಗ ಮನಸ್ಸಿನಲ್ಲಿ ಅಹಂಕಾರ ಇರಬಾರದು. ಈ ಅವಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಪ್ರೀತಿ ಮತ್ತು ಭಕ್ತಿಯಿಂದ ಗಣೇಶನಿಗೆ ಕೊಡು. ಅಹಂಕಾರದಿಂದ ಬಡಿಸಿದ ಬೆಲೆ ಬಾಳುವ ಊಟಕ್ಕಿಂತ ಪ್ರೀತಿಯಿಂದ ನೀಡಿದ ಸಾಮಾನ್ಯ ಆಹಾರವೇ ಶ್ರೇಷ್ಠವಾದದ್ದು ಎಂದು ಭಗವಾನ್ ಶಿವನು ಬುದ್ಧಿ ಹೇಳಿದನು. ಸ್ನೇಹಿತರೆ, ಈ ಕಥೆನ ಇಷ್ಟು ನಿಲ್ಲಿಸೋಣ. ಮತ್ತು ಎರಡನೇ ಭಾಗ ಅಂಥೇಳಿ ಆಮೇಲೆ ಶುರು ಮಾಡ್ತೀನಿ. ಮತ್ತೆ ಕೇಳಿ. ನಮಸ್ಕಾರ.